ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಶಾರ್ಟ್ಸ್ನಲ್ಲಿ ನಾವು ಮಶ್ರೂಮ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಒಬ್ಬ ಫೇಮಸ್ ಚೆಫ್ ಅವ್ರ ಚಾನಲ್ನಲ್ಲಿ ಕ್ಲೀನ್ ಮಾಡಿದ ವಿಡಿಯೋ ತೋರಿಸಿದ್ರು. ಹಾಗಾಗಿ ನಾನು ಟ್ರೈ ಮಾಡಿ ಕೂಡ ಅದು ಚೆನ್ನಾಗಿ ಕ್ಲೀನ್ ಆಯಿತು ಅನ್ನಿಸ್ತು. ಹಾಗೆ ಇಲ್ಲಿ ಶೇರ್ ಮಾಡ್ಬಿಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಬಟನ್ ಮಶ್ರೂಮ್ನ ಹಾಗೆ ಕಟ್ ಮಾಡಿಲ್ಲ ಇನ್ನು, ಬಿಕಾಸ್ ಕ್ಲೀನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಹಾಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು, ಮೇಕ್ ಶ್ಯೂರ್ ಗೋಧಿ ಹಿಟ್ಟು, ಮೈದಾ ಹಿಟ್ಟಲ್ಲ, ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊಳಕ್ಕೆ ಹಾಕ್ಕೊತಿರೋದು. ಈ ಥರ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನೀವು ಇದನ್ನು ಸಾಧ್ಯ ಆದಷ್ಟು ಎರಡು ಕೈನಲ್ಲಿ ಈ ರೀತಿ ರಬ್ ಮಾಡ್ಕೊತ ಬಂದರೆ ಅದ್ರ ಮೇಲೆ ಏನೇ ಪಾರ್ಟಿಕಲ್ಸ್, ಡಸ್ಟ್ ಪಾರ್ಟಿಕಲ್ಸ್ ಇದ್ದರೆ, ಮಣ್ಣು ಆಗಿರ್ಬೋದು, ಏನೇ ಆಗಿರ್ಬೋದು, ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾವು ಅದನ್ನು ನೆನೆಸ್ಬಿಟ್ಟು ಅದಕ್ಕೆ ತೊಳೆದು ತುಂಬ ಟೈಮ್ ತೊಗೊಳುತ್ತೆ. ಬಟ್ ಇದನ್ನು ನಾನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು, ಆ ಕಾರಣ ಇದು ಶೇರ್ ಮಾಡ್ಕೊತಿದ್ದೀನಿ. ಸೊ ಈ ರೀತಿ ಚೆನ್ನಾಗಿ ಪ್ರತಿಯೊಂದು ಮಶ್ರೂಮ್ನು ಹಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫುಲ್ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದಕ್ಕೆ ಹತ್ಕೊಳ್ಳುತ್ತೆ. ವಾಟರ್ ಕಿಟ್ಟನ್ನು ಹಾಕಕ್ಕೆ ಹೋಗಬೇಡಿ, ನೀರಿಗಿರಿ ಹಾಕಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ಕ್ಲೀನ್ ಮಾಡ್ಕೊಳ್ತಿರೋದಕ್ಕೆ ನೀವು ನೀರಿಗೆ ಹಾಕೊಂಡ್ಬಿಟ್ರೆ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಜಸ್ಟ್ ಹಾಗೆ ಡ್ರೈ ಹಿಟ್ಟಿಂದನೇ ಹೀಗೆ ಅದನ್ನು ಉಜ್ಕೊಳ್ತಾ ಬಂದರೆ ಅದರ ಮೇಲಿರೋ ಏನೇ ಒಂದು ಮಣ್ಣು ಆಗಿರ್ಬೋದು, ಏನೇ ಡಸ್ಟ್ ಇದ್ರೂ ಕೂಡ ಹೋಗಿಬಿಡುತ್ತೆ. ಇದಾದಮೇಲೆ ನೀವು ಆ್ಯಸ್ ಯೂಶ್ವಲ್ ಇದನ್ನು ಹೇಗೆ ಕಟ್ ಮಾಡ್ಕೊಂಡು ಇಲ್ಲ ಕ್ಲೀನ್ ವಾಟ್ರಲ್ಲಿ ತೊಳ್ಕೊಂಡು ಆಮೇಲೆ ನೀವು ಕುಕ್ಕಿಂಗಿಗೆ ಬಳಸ್ಕೋಬೋದು. ಥ್ಯಾಂಕ್ ಯು.